ಭಾಳ ಖುಷಿಯಾಗೈತೆ ನಾನು. ಎಷ್ಟು ಖುಷಿಯಾಗೈತೆ, ನೀವು ರೊಟ್ಟಿ ತಂದಿದ್ದು ನೋಡಿದ್ರೆ ಗುಡ್ಡದ ಹತ್ರ ಶರಣಬಸಪ್ಪನ ಗುಡಿ ಹತ್ರ ಗುಡ್ಡದ ಹತ್ರ ರೊಟ್ಟಿ ಬಿದ್ದೈತಪ್ಪ ಅಂದ್ರೆ ಒಂದು ಸಲ ಜೋರಾದ ಚಪ್ಪಾಳಿ ತಟ್ಟಬೇಕು. ತಾವೆಲ್ಲರೂ ಕೂಡ ಭಕ್ತಿಯಿಂದ ರೊಟ್ಟಿಯನ್ನು ಮಾಡ್ಕೊಂಬಂದಿರಿ. ಅದಕ್ಕೆ ಇದು ರೊಟ್ಟಿ ಬುತ್ತಿ ಜಾತ್ರೆ. ರೊಟ್ಟಿಯನ್ನು ತರೋದು ಶರಣಪ್ಪನವರ ನಾಳೆ ನಡೀತಕ್ಕಂಥ ದಾಸೋಹಕ್ಕಾಗಿ ಸಮರ್ಪಣೆಯನ್ನು ಮಾಡಿದರೆ ಇವತ್ತೆಲ್ಲರೂ ಕೂಡ ಭಾಳಷ್ಟು ಖುಷಿಯಿಂದ ಬಂದು ತಾವೆಲ್ಲರೂ ಕೂಡ ಭಕ್ತಿಯಿಂದ ರೊಟ್ಟಿಯನ್ನು ತಂದು ಕೊಟ್ಟಿದ್ದೀರಿ. ತಮಗೆ ಶರಣರ ಕೃಪೆ ಆಗಲಿ. ರೊಟ್ಟಿ ಬುತ್ತಿ ಅಂದರೆ ಏನು ಕೆಲಸ ಮಾಡ್ತೈತೆ ಅಂತ ತಿಳ್ಕೊಂಡ್ರೆ ಒಂದು ರೊಟ್ಟಿ ಪ್ರತಿಫಲ ನಿಮಗೆ ಯಾರೋ ಒಬ್ಬರು ಏನಂತ ತಿಳ್ಕೊಂಡ್ರೆ ಕೆಟ್ಟ ಜಿಪುಣಿದ್ದ ಜಿಪುಣ ಅಂದ್ರೆ ಗೊತ್ತಾಕೈತಲ್ಲ, ಯಾರಿಗೂ ಏನೂ ಕೊಡಲಾರ್ದವ, ಯಾರಿಗೂ ಕೊಡಲಾರ್ದವ. ಅದಕ್ಕೆ ಅವ್ನಿಗೆ ಏನಂತಾರೆ ಹೇಳ್ರಿ, ಆ್ಯಪಲ್ ಜ್ಯೂಸ್ ಕುಡಿದ್ರೆ ಏನಂತಾರೆ, ಆ್ಯಪಲ್ ಜ್ಯೂಸ್ ಅಂತಾರೆ. ಏನು ಆ್ಯಪಲ್ ಜ್ಯೂಸ್ ಅಂತಾರೆ. ಮೂಸಂಬಿ ಜ್ಯೂಸ್ ಕುಡಿದ್ರೆ ಮೂಸಂಬಿ ಜ್ಯೂಸ್ ಅಂತಾರೆ. ಯಾರಿಗೆ ದಾನ ಮಾಡಲಿಲ್ಲ ಅಂದ್ರೆ ಅವು ಕಂಜೂಸ್ ಅಂತಾರೆ. ಯಾರಿಗೂ ದಾನ ಮಾಡಲಿಲ್ಲ ಅಂದ್ರೆ ಅವು ಕಂಜೂಸ್ ಅಂತಾರೆ. ಅದಕ್ಕೆ ಅಂಥ ಒಬ್ಬ ಜಿಪಣಿದ್ದ ಎಲ್ಲರ ಮನೆ ಎಲ್ಲ ಊರಾಗ ಇರ್ತಾರೆ. ಜಗತ್ತಿನೊಳಗೆ ನಾನು ಬಹಳಷ್ಟು ಜನ ನೋಡ್ಕೊಂಬಂದೆಲ್ಲ, ಭಾಳಷ್ಟು ಜನ ಇರ್ತಾರೆ. ಏನು ₹1 ದಾನ ಮಾಡ್ಲಾರ್ದದಾರ. ಏನು ಹುಟ್ಟಿದಾಗ ಎಲ್ಲದು ಇಲ್ಲೇ ತೊಗೊಂಡು ಬಂದಾರ ಬಿಡಪ್ಪ, ಹುಟ್ಟಿದಾಗ ಅಂತ ತಿಳ್ಕೊಂಡು ಅಂದಿರ್ತಾರೆ. ಹುಟ್ಟಿದಾಗ ನಾವು ಏನೇನು ತೊಗೊಂಡು ಬಂದಿಲ್ಲ, ಆದರೆ ತೊಗೊಂಡು ಬಂದಿದ್ದು ಏನಂದ್ರೆ ಇಲ್ಲೇ ಗಳಿಸೀವಿ, ಇಲ್ಲೇ ಅದನ್ನು ಬಿಟ್ಟು ಹೋಗೋದೈತೆ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಜೀವನ ಪಾವನ ಆಗ್ತೈತಿ. ನಾವು ಕೊಟ್ಟಿದ್ದೇನು ಉಳಿತೈತಲ್ಲ, ನಾವು ದಾನ ಮಾಡಿದ್ದು ಮಾತ್ರ ನಮ್ಮ ಜೊತೆಗೆ ಬರ್ತೈತ್ರಿ. ಅದಕ್ಕೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದ್ದು ಯಾವಲ್ಲಿ, ಮುಂದೆ ಹೋಗೋದು ಯಾವಲ್ಲಿ. ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯ್ತು, ಮುಂದಿನ ಹೊತ್ತಿಗಾಯ್ತು ಅಂತಾರೆ. ಕಡ್ಕೊಳ್ಳೋದು ಮಡಿವಾಳಪ್ಪನವ್ರು ಭಾಳ ಚಲೋ ಮಾತು ಹೇಳ್ಕೊಂಡು ಬರ್ತಾರೆ. ಯಾಕೆ ಹೇಳಕತ್ತೀನಂದ್ರೆ ಭಾಳ ಜಿಪುಣ ಅಂದ್ರೆ ಭಾಳ ಜಿಪುಣ. ಎಂಥ ಜಿಪುಣಿದ್ದ ಅಂತ ತಿಳ್ಕೊಂಡ್ರೆ ಯಾರಿಗೂ ದಾನ ಮಾಡಿದವನಲ್ಲ, ಯಾರಿಗೂ ಹಿಂಗೆ ಬಂದ್ರಂತ ತಿಳ್ಕೊಂಡು ದಾನ ಮಾಡ್ತಿದ್ದಿಲ್ಲ. ಅಂಥ ಜಿಪುಣಿದ್ದ ಅವ ಏನಂತ ತಿಳ್ಕೊಂಡ್ರೆ ಮತ್ತು ವ್ಯವಹಾರ ಏನು ಮಾಡ್ತಿದ್ದ, ಬಡ್ಡಿ ಸಾಲ ಕೊಡವ ಮಂದಿಗೆ. ಬಡ್ಡಿ ಸಾಲ ಕೊಡಬೇಕಾದ್ರೆ ಹೆಂಗೆ ಕೊಡ್ತಿದ್ದ, ಅವ್ರ ಮನೆ ಮುಂದೆ ನೀವೆಲ್ಲ ಅಂತೀರಿ ಬೆಂಕಿ ಹಾಕಿ ಉಸುಲಿ ಮಾಡ್ಕೊಂಬರ್ಬೇಕಂತ ತಿಳ್ಕೊಂಡಂತಾರಲ್ಲ, ಹಂಗೆ ಬೆಂಕಿ ಹಾಕಿ ಉಸುಲಿ ಮಾಡ್ಕೊಂಬರಾವು. ಆದ್ರೆ ಮನೆಯಾಗಿರುವಂಥ ಹೆಂಡತಿ ಏನು ಮಾಡ್ತಿದ್ಲು ಅಂತ ತಿಳ್ಕೊಂಡ್ರೆ ಒಂದಿಷ್ಟು ದಾನ ಧರ್ಮ ಮಾಡ್ತಿದ್ಲು. ಆಕೆ ಯಾವಾಗ ಗಂಡ ಇಲ್ಲದ ಸಮಯದಾಗ ದಾನ ಧರ್ಮ ಮಾಡೋಕೆ ದಾನ ಧರ್ಮ ಮಾಡೋಕ್ಕೆ. ಹಾಗಾಗಿ ಒಂದು ದಿನ ಏನಾಯ್ತು, ಯಾವುದೋ ಊರಿಗೆ ಬಡ್ಡಿ ವಸೂಲಿ ಆತಿಗೆ ಹೋಗಿದ್ದಂತ. ಹೋಗಿ ವಸೂಲಿ ಮಾಡ್ಕೊಂಡು ಹಿಂಗೆ ಬರೋಕತ್ತಿದ್ದ. ಆದರೆ ಏನಂತ ತಿಳ್ಕೊಂಡ್ರೆ ಹೆಣ್ಮಗಳು ಭಾಳಷ್ಟು ಎಲ್ಲರಿಗೂ ಕೂಡ ದಾನ ಧರ್ಮಗಳನ್ನು ಹಿಂಗೆ ಮಾಡೋಕೆ. ದಾನ ಧರ್ಮ ಮಾಡಬೇಕಾದ್ರೆ ಅವತ್ತೊಬ್ರು ಯಾರೋ ಸಾಧ ಸತ್ಪುರುಷರು ಏನು ಮಾಡಿದ್ರು, ಬರೋದ್ರಾಗ ಅವನು ಏನು ಮಾಡಿದರು, 2 ರೊಟ್ಟಿನ ದಾನ ಮಾಡಿದ್ರು. 2 ರೊಟ್ಟಿ ಭಿಕ್ಷುಕರಿಗೆ ಬಂದಾಗ ದಾನ ಮಾಡಿದರು. ದಾನ ಮಾಡಬೇಕು, ಹೌದಲ್ರಿ? ನೀವು ದಾನ ಮಾಡಿದ ಪ್ರತಿಫಲ ಇವತ್ತು ನಾಳೆ ದಿವಸ ನಡೀತಕ್ಕಂಥದ್ದು ಏನೈತಲ್ಲ, ಪ್ರತಿಯೊಂದೊಬ್ಬರು ಕೂಡ ಪ್ರಸಾದ ಸ್ವೀಕಾರ ಮಾಡಬೇಕಾದ್ರೆ ತಾವೆಲ್ಲರೂ ಹೇಳ್ಕೊಂಡು ಹೋಗ್ತಿರ್ತಾರೆ, ಏನಪ್ಪ ನಿಲೋಗಲ್ದವ್ರು ಎಷ್ಟು ಚಲೋ ಅಡುಗೆ ಮಾಡ್ಯಾರ, ಎಷ್ಟು ಚಲೋ ರೊಟ್ಟಿ ಮಾಡ್ಯಾರ. ಆ ರೊಟ್ಟಿ ಮಾಡ್ಯಾರ ಅಂತ ತಿಳ್ಕೊಂಡು ಅವ್ರ ಬಾಯಿಯೊಳಗೆ ಬಂತು ಅಂತ ತಿಳ್ಕೊಂಡ್ರೆ ಆ ಪುಣ್ಯ ಯಾರಿಗೆ ಸಲ್ಲಂಗಿಲ್ಲ. ನೀವು ಯಾರು ಭಕ್ತಿಯಿಂದ ರೊಟ್ಟಿಯನ್ನು ಮಾಡಿ ನೀವೆಲ್ಲ ಉಣಿಸಿರಲ್ಲ, ಆ ರೊಟ್ಟಿ ಮಾಡಿರ್ತಕ್ಕಂಥವ್ರಿಗೆ ಸಲ್ತದ ಹೊರತಾಗಿ ಆ ಪುಣ್ಯ ಬದ್ಲರಿಗೆ ಯಾರಿಗೆ ಸಲ್ಲಂಗಿಲ್ಲ. ಆ ಪುಣ್ಯ ನಿಮಗೂ ಬರ್ತೈತಿವ. ಹಾಗಾಗಿ ಭಕ್ತಿಯಿಂದ ರೊಟ್ಟಿ ಮಾಡಿರಿ. ಹಂಗಲ್ಲಿ ಏನಂತ ತಿಳ್ಕೊಂಡ್ರೆ ಯಾರು ಇಲ್ಲದ ಸಮಯದಾಗ ಭಿಕ್ಷುಕನಿಗೆ ಸಾಧುವಿಗೆ ಏನು ಮಾಡಿದ್ಲು, ಹೆಣ್ಮಗಳು 2 ರೊಟ್ಟಿ ದಾನ ಮಾಡಿದಂತ. 2 ರೊಟ್ಟಿ ದಾನ ಮಾಡಿದ ಪ್ರತಿಫಲ ಏನಾಯ್ತು ಅಂತ ತಿಳ್ಕೊಂಡ್ರೆ ಹಿಂಗೆ ದಾನ ಮಾಡ್ಯಾಳ. ಆದ್ರೆ ಅವನೊಂದ ನಿನ್ನ ಮುತ್ತೈತನ ಭಾಗ್ಯ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿದ. ನಿನ್ನ ಮುತ್ತೈದರ ಭಾಗ್ಯ ಚೆನ್ನಾಗಿರಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋದ ಬಳಿಕ ಅವತ್ತು ಅವೇನು ಬೇರೆ ಊರಿಗೆ ಹೋಗಿದ್ನಲ್ಲ, ಬಡ್ಡಿ ವಸೂಲಾತಿ ಮಾಡೋಕ್ಕಂತ ಹೋಗಿದ್ದ. ಬರೋದ್ರಾಗ ರಾತ್ರಿ ಹೊತ್ತಾತು. ನಡ್ಕೊತ ಬರ್ತಿದ್ದ, ಬರೋದ್ರಾಗ ರಾತ್ರಿ ಹೊತ್ತಾಗೋದ್ರಾಗ ಏನು ನಡ್ಕೊತ ಬರ್ತಿದ್ದ. ಅದೇ ದಾರಿ ಒಳಗೆ 4 ಮಂದಿ ಕಳ್ಳರು ಅವನ ತಡೆ ಹಿಡಿದು ಏನು ಮಾಡಿದ್ರು, ನಿನ್ನ ಹತ್ರ ಏನೈತಿ ಕೊಡು ಅಂತ ತಿಳ್ಕೊಂಡು ಅನ್ನಕತ್ತಿದ್ರಂತ. ಅವ ಅಂದ ನನ್ನ ಹತ್ರ ಏನಿಲ್ಲ. ಅವರೆಲ್ಲ ಹೀಗೆಲ್ಲ ನೋಡಕತ್ತಿದ್ರಂತ, ವಿಚಾರ ಮಾಡಕತ್ತಿರು, ಆ ಕಡೆ ಕೇಳಿ ನೋಡಕತ್ತಿರು. ನನ್ನ ಹತ್ರ ಏನೂ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡ್ದ, ತನ್ನ ಜೇಬಿನಾಗ ಇರ್ತಕ್ಕಂಥ ಹಣ ಗಟ್ಟಿಯಾಗಿ ಹಿಡ್ಕೊಂಡು ಹಿಂಗೆ ಡುಕ್ಕು ಬಿದ್ದಂತ. ಗಟ್ಟಿಯಾಗಿ ಹಿಡ್ಕೊಂಡು ಡುಕ್ಕು ಬಿದ್ದಾಗ ಅವ್ರು 4 ಮಂದಿ ಕಳ್ಳರು ಅನ್ನಕತ್ತಿರಂತ. ಹಂಗೆ ಕೊಡಂಗಿಲ್ಲ ರೀ, ಇವನು ಬಡಿಬೇಕಂತ ತಿಳ್ಕೊಂಡು ಏನು ಮಾಡಿದ್ರು, 4 ಮಂದಿ ಕಳ್ಳರ ಕೈಯಾಗ ಬಡಿಗೆ ತೊಗೊಂಡು ಹಿಂಗೆ ಹೊಡಿಬೇಕಂತ ತಿಳ್ಕೊಂಡು ಅಂತಿದ್ರಂತ. ಆದ್ರೆ ಒಂದು ಏಟು ಕೂಡ ಅವನಿಗೆ ಬೀಳ್ತಿರ್ಲಿಲ್ಲಂತ.
ಒಂದು ಏಟು ಕೂಡ ಅವನಿಗೆ ಬೀಳ್ತಿರ್ಲಿಲ್ಲಂತ. ಯಾಕೆ ಬೀಳ್ತಿರ್ಲಿಲ್ಲ ಅಂತ ತಿಳ್ಕೊಂಡ್ರೆ ಮಧ್ಯಾಹ್ನದ ಸಮಯದಾಗ ಯಾರಿಗೂ ಗೊತ್ತಿಲ್ಲದ ಸಮಯದಾಗ ಏನಂತ ತಿಳ್ಕೊಂಡು ಆ ತಾಯಿ 2 ರೊಟ್ಟಿಗೆ ಕೊಟ್ಟಿರದ ಪ್ರತಿಫಲದ ರೂಪವಾಗಿ ಆ 2 ರೊಟ್ಟಿಯ ದಾನ ಏನಾಕಿತ್ತು ಅಂತ ತಿಳ್ಕೊಂಡ್ರೆ ಹಿಂಗೆ ಅವನ ಮ್ಯಾಲೆ ಆ ರೊಟ್ಟಿ ಹಿಂಗೆ ತಿರುಗಾಡ್ತಿದ್ವಂತ್ರಿ, ಹಿಂಗೆ ತಿರುಗಾಡ್ತಿದ್ವಂತ, ಹಿಂಗೆ ಬಡಿತಿದ್ರಂತ. ಆದ್ರೆ ಟಪ್ ಟಪ್ ಅಂತ ತಿಳ್ಕೊಂಡು ಶಬ್ದ ಕೇಳ್ತಿತ್ತಂತ. ಆದ್ರೆ ಒಂದು ಏಟು ಕೂಡ ಅವನಿಗೆ ಬೀಳ್ತಿದ್ದಿಲ್ಲಂತ. ಯಾಕೆ ಬಿದ್ದಿಲ್ಲ ಅಂತ ತಿಳ್ಕೋಬೇಕು ನೀವೆಲ್ಲರೂ. ಏನಂತ ಅಂತ ತಿಳ್ಕೊಂಡ್ರೆ 2 ರೊಟ್ಟಿಗಳೆಲ್ಲ ಒಂದರಿಂದ ಹಿಂಗೆ ತಿರ್ಗಾಕತ್ತಿದ್ವಂತ. ರೊಟ್ಟಿಗೆ ಬೀಳ್ತಿದ್ವಿ ಹೊರತಾಗಿ ಏಟು ಅವನಿಗೆ ಒಂದು ಏಟು ಮುಟ್ಲಿಲ್ಲ. ಬಡದು ಸಾಕಾಗಿ ಅವರ ಎದ್ದು ಹೋದ್ರಂತ. ಕೊನೆಗೆ ಅವ ಓಡಿ ಬಂದಂತ ಹೆಣ್ತಿ ಮುಂದೆ ಹೇಳಕತ್ತಿನಂತ, ಇಲ್ಲ ನಾನು ಕಳ್ಳರ ಕೈಯಾಗ ಸಿಕ್ಕಿದ್ದೆ, ಇವತ್ತು ಕಳ್ಳರಿಂದ ನಾ ಪಾರಾದೆ, ಆದ್ರೆ ಒಂದು ಏಟು ನನಗೆ ಬೀಳಲಿಲ್ಲ. ಆದ್ರೆ ಏನಾಗಿತ್ತು ಅಂತ ತಿಳ್ಕೊಂಡ್ರೆ ನನಗೆ ಬಡಿಬೇಕಾದ್ರೆ ಯಾವುದೋ ಒಂದು ಶಬ್ದ ಟಪ್ ಟಪ್ ಅಂತ ತಿಳ್ಕೊಂಡು ಶಬ್ದ ಕೇಳ್ತಿತ್ತು, ಆದ್ರೆ ನನಗೆ ಒಂದು ಏಟು ಬಿದ್ದಿಲ್ಲ ಅಂತ ತಿಳ್ಕೊಂಡ ಬಳಿಕ ಅವಾಗ ಹೆಣ್ತಿ ಹೇಳಿದಂತ, ಇಲ್ಲ ನೀನು ಊರಿಗೆ ಹೋದಾಗ ಸಾಧು ಬಂದಿದ್ದ, ಆ ಸಾಧುವಿಗೆ 2 ರೊಟ್ಟಿ ದಾನ ಮಾಡಿದ್ದೆ. ಆ ದಾನ ಮಾಡಿದ ಪ್ರತಿಫಲದ ರೂಪವಾಗಿ ಹೋಗ್ಬೇಕಾದ್ರೆ ಸಾಧು ಹೇಳ್ದ, ನಿನ್ನ ಮುತ್ತೈತನ ಗಟ್ಟಿಯಾಗಿರ್ಲವಾ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋದ. ಆ 2 ರೊಟ್ಟಿ ಇವತ್ತು ನಿನ್ನ ಕಾಪಾಡಿದ, ನಿನ್ನ ಪ್ರಾಣ ಕಾಪಾಡಿದ. ಅದು ದೇವರ ರೂಪದೊಳಗೆ ಬಂದು ಆ 2 ರೊಟ್ಟಿ ನಿಮಗೆ ಕಾಪಾಡಿದ, ಅದಕ್ಕೆ ದಾನ ಮಾಡಿದ ಪ್ರತಿಫಲದ ರೂಪ ಅಂತ. ಎಲ್ಲರೂ ಭಕ್ತಿಯಿಂದ ರೊಟ್ಟಿಯನ್ನು ದಾನವನ್ನು ಮಾಡಿಕೊಂಡು ಬಂದ್ರಿ. ಮತ್ತು ಇವತ್ತು ಬೈಕೆ ಬುತ್ತಿಯನ್ನು ತಂದಾರೆ. ಬೈಕೆ ಬುತ್ತಿಯನ್ನು ನಮ್ಮ ಕಟ್ಟಿ ಬಸವೇಶ್ವರ ಹೋಣಿಯವರು ಅಲ್ಲಿಂದ ನಾವು ಬೈಕೆ ಬುತ್ತಿ ತಂದಾರೆ. ಅವರಿಗೂ ಕೂಡ ಶರಣರ ಕೃಪೆ ಸದಾವಕಾಲ ಇರಲಿ. ಅವರಿಗೂ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟಿ ಗೌರವ ಸಲ್ಲಿಸಬೇಕು. ಅದಕ್ಕೆ ನೀವೇನು ದಾನವನ್ನು ರೊಟ್ಟಿಯನ್ನು ತೊಗೊಂಡು ಬಂದಿರಲ್ಲ, ಅದು ಭಾಳಷ್ಟು ನೀವು ಎಷ್ಟೆಷ್ಟು ರೊಟ್ಟಿ ಮಾಡಿರಲ್ಲ, ಅದು ಸಾವಿರ ಲಕ್ಷ ನಿಮಗೆ ಅದು ತಂದು ಕೊಡುತ್ತೈತಿ. ಎಷ್ಟಪ್ಪ, 1 ರೊಟ್ಟಿ ಕೊಟ್ಟ 1 ಲಕ್ಷ ರೊಟ್ಟಿಯನ್ನು ತಂದು ಕೊಡುತ್ತದೆ. ಅಷ್ಟು ಕಿಮ್ಮತ್ತು ನಿಮಗೆ ಬರ್ತದೆ. ಹಾಗಾಗಿ ದಾನವನ್ನು ಮಾಡುವುದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಕರೀತಾರೆ. ಅದಕ್ಕೆ ದಾನ ಮಾಡಬೇಕಂತ ಹೇಳಿಕೊಂಡು ಅವ್ರು ಏನಂತ ತಿಳ್ಕೊಂಡ್ರೆ ಶರಣು ಬಸವೇಶ್ವರರು ದಿನನಿತ್ಯ ದಾಸೋಹ ಮಾಡ್ತಿದ್ರು. ನಿರಂತರವಾಗಿ ದಾಸೋಹ ನಡೀತಿತ್ತು ಮನೆಯೊಳಗೆ. ಮಹಾದೇವಮ್ಮ ತಾಯಿಯವರು ಬಿಡುಬಿಲ್ಲದೆ ಮನೆಯೊಳಗೆ ಕೆಲಸ ಮಾಡ್ತಿದ್ರು. ಮನೆಯೊಳಗೆ ಬಿಡುಬಿಲ್ಲದೆ ಕೆಲಸ ಮಾಡೋರು. ಹಾಗಾಗಿ ನಿರಂತರವಾಗಿ ಕೂಡ ದಾಸೋಹ ನಡೀತಿತ್ತು, ಕಾಯಕ ಮಾಡ್ತಿದ್ರು ಮತ್ತು ಅನುಭವನೂ ಕೂಡ ನಡೀತಿತ್ತು. ಹಿಂಗೆ ನಡೀತಕ್ಕಂಥ ಸಮಯದೊಳಗೆ ಏನಾಯ್ತು ಅಂತ ತಿಳ್ಕೊಂಡ್ರೆ ದಿನನಿತ್ಯ ನಡೆಯೋದು. ಸಾಕಷ್ಟು ಮಂದಿ ಎಲ್ಲ ಬರೋರು, ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಎಲ್ಲರೂ ಹೋಗೋರು. ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗೋರು. ಆದರೆ ಮನೆಯೆಲ್ಲ ಚೆನ್ನಾಗಿತ್ತು. ಸಾಲುಕ್ಯ ಮನೆತನದೊಳಗೆ ಎಲ್ಲರೂ ಅನ್ನೋರು, ಏನಪ್ಪ ಶರಣಬಸಪ್ಪನವರು ಅವ್ರ ತಮ್ಮ ದೊಡ್ಡಪ್ಪನವರು ಅಂತ. ಅವ್ರ ತಮ್ಮ ದೊಡ್ಡಪ್ಪನವರು ಇಷ್ಟು ಚಲೋ ಮಂದಿ ಅದಾರ, ಭಾಳ ಚೆನ್ನಾಗಿ ದಾಸೋಹ ಮಾಡ್ಕೊಂಡು ಹೋಗ್ತಾರ, ಅನುಭವ ನಡೀತದ. ಗುರು ಮರಳಾರಾಧ್ಯರ ಪರಮ ಶಿಷ್ಯನಾಗಿರ್ತಕ್ಕಂಥ ಶರಣಬಸಪ್ಪನವರು ಅರಳಗುಂಡಿಗೆ ಒಳಗೆ ಇಂಥ ಪವಿತ್ರವಾದ ದಾಸೋಹವನ್ನು ಎಲ್ಲಿ ಮಾಡಿಲ್ಲ ಅಂತ ತಿಳ್ಕೊಂಡಂತಾರೆ. ಅವರು ಅವತ್ತಿನ ದಿನಮಾನದಲ್ಲಿ ದಾಸೋಹ ಮಾಡಿದ ಪ್ರತಿಫಲದ ರೂಪವಾಗಿ ಇವತ್ತು ನಾವೆಲ್ಲರೂ ಕೂಡ ನೆನಪಲ್ಲಿಟ್ಕೋಬೇಕು. ಏನಂತ ತಿಳ್ಕೊಂಡ್ರೆ ಅವರು ದಾಸೋಹದ ಜೊತೆಗೆ ಎಲ್ಲರಿಗೂ ಕೂಡ ನೊಂದು ಬೆಂದವರಿಗೆ, ದುಃಖವನ್ನು ಇಟ್ಟುಕೊಂಡು ಬಂದವರಿಗೆ, ಕಣ್ಣೀರನ್ನು ಸುರಿಸುವಂಥವರಿಗೆ ಎಲ್ಲರಿಗೂ ಕೂಡ ಬಂದವರನ್ನು ಹಾಗೆ ಕಳಿಸಲಿಲ್ಲ. ಅವರೆಲ್ಲರಿಗೂ ಕೂಡ ದುಃಖವನ್ನು ದೂರ ಮಾಡಿರ್ತಕ್ಕಂಥವನು. ದಾಸೋಹ ಅಂತ ತಿಳ್ಕೊಂಡು ಯಾರೇ ಪ್ರಸಾದ ಇಲ್ಲ ಅಂತ ತಿಳ್ಕೊಂಡು ಅಂದಿರ್ತಕ್ಕಂಥವರಿಗೆ, ಯಾರಿಗೆ ಅನ್ನ ಇಲ್ಲ ಅಂತ ತಿಳ್ಕೊಂಡು ದಿಕ್ಕಿಲ್ಲದವರಿಗೆ, ದಿಶೆ ಇಲ್ಲದವರಿಗೆ, ಅವರಿಗೆ ಅನಾಥರಾಗಿರ್ತಕ್ಕಂಥವರಿಗೆ ನಾಥನಾಗಿ ಬಂದಿರತಕ್ಕಂಥವನು, ಕಣ್ಣೀರನ್ನು ಒರೆಸುವುದಕ್ಕಾಗಿ ಅವತರಿಸಿ ಬಂದಿರತಕ್ಕಂಥ ಅರಳಗುಂಡಿಗೆ ಮಹಾಮಹಿಮನ ಅಂತ ತಿಳ್ಕೊಂಡು ಕರ್ಕೊಂಡು ಬರಕತ್ತಿದ್ರು. ಅವತ್ತಿನ ದಿನಮಾನದಲ್ಲಿ ದಾಸೋಹ ಮಾಡಿದ ಪ್ರತಿಫಲದ ರೂಪವಾಗಿ ಇವತ್ತು ನಾವೆಲ್ಲರೂ ಕೂಡ ನೋಡಿಲ್ಲ, ಅಂತ ಮಹಾಮಹಿಮನನ್ನು ನಾವು ನೋಡಲಿಲ್ಲ. ಆತನ ಹೆಸರಿನ ಮೇಲೆ ನಮ್ಮ ಗ್ರಾಮದೊಳಗೆ ಇವತ್ತು ರೊಟ್ಟಿ ಬುತ್ತಿ ಜಾತ್ರೆ ಮಾಡಬಹುದಷ್ಟೇ ಅಲ್ಲ, ಸುಂದರವಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಕೂಡ ತೇರೆಳ್ತೀವಿ ಅಂತ ತಿಳ್ಕೊಂಡ್ರೆ ಇದಕ್ಕಿಂತಲೂ ಕೂಡ ಪುಣ್ಯದ ಕಾರ್ಯ ಏನು? ಆತೇನು ಕೆಲಸ ಮಾಡಿದ ಅಂತ ತಿಳ್ಕೊಂಡ್ರೆ ಅದು ಪ್ರತಿಫಲ. ಇವತ್ತು ಆತನ ಹೆಸರಿನ ಮೇಲೆ ನಾವು ತೇರೆಳಾಕತ್ತೀವಿ. ಆತನ ಹೆಸರಿನ ಮೇಲೆ ನೀವೆಲ್ಲರೂ ದಾನ ಮಾಡಾಕತ್ತೀರಿ, ರೊಟ್ಟಿ ತಂದು ಕೊಟ್ಟರಿ. ಆತನ ಹೆಸರು ಹೇಳಿದರೆ ಸಾಕು, ಕೊಡೋರೆಲ್ಲರೂ ನೀವೆಲ್ಲರೂ ಕೂಡ ಭಕ್ತಿಯಿಂದ ಆತನ ಭಕ್ತಿಯನ್ನು ಸಮರ್ಪಣೆ ಮಾಡಾಕತ್ತೀರಿ. ಅಂದ್ರೆ ಏನು ಕೆಲಸ ಮಾಡಿದ, ಎಂಥ ಪವಿತ್ರವಾದ ಕೆಲಸ ಮಾಡ್ಕೊಂಡು ಹೊಂಟಿದ್ದ. ಅರಳಗುಂಡಿಗೆ ಒಳಗೆ ಶರಣರ ದಿನನಿತ್ಯ ದಾಸೋಹ ಮಾಡ್ತಿದ್ರು. ಉಣಿಸ್ಬೇಕವ, ಚೆಂದಾಗಿ ಉಣಿಸ್ಬೇಕು. ಎಷ್ಟು ಉಣಿಸ್ಬೇಕು? ಹೊಟ್ಟೆ ತುಂಬುವವರೆಗೆ ಉಣಿಸ್ಬೇಕಂತ. ಬಂದವ್ರಿಗೆಲ್ಲರಿಗೆ ಉಣಿಸ್ಬೋದು. ಉಂಡಿ ಬಳಿಕ
ಮತ್ತು ಏನಂತ ತಿಳ್ಕೊಂಡ್ರೆ ಏಟು ಉಂಡಪ್ಪ ಅಂತ ತಿಳ್ಕೊಂಡು ಅನ್ನಬಾರ್ದು. ಉಣಿಸೋದು ಉಣಿಸಿರ್ತೀರಿ. ಕೆಲವೊಬ್ರು ದಾಸೋಹ ಮಾಡ್ತಿರ್ತಾರೆ, ನೋಡ್ಬೇಕು. ಏನು ರೀ ದಾಸೋಹ ಮಾಡ್ತಿರ್ತಾರೆ, ಏನಂತ ತಿಳ್ಕೊಂಡ್ರೆ ಉಣ್ಣಕ್ಕೆ ಕರಿತಿರ್ತಾರೆ. ಬರ್ರಿ ಅಂತ ತಿಳ್ಕೊಂಡ್ರಂತ, ನಮ್ಮ ಮನೆಗೆ ಉಣ್ಣಕ್ಕೆ ಬರ್ರಿ ಅಂತಂದ್ರಂತ. ಆಯ್ತು ಬರ್ತೀವಿ ಅಂತ ತಿಳ್ಕೊಂಡ್ರೆ, ಹಂಗೆ ಬರಬೇಡ್ರಿ, ನಿಮ್ಮ ಮನೆಗೆ ಬುತ್ತಿ ಕಟ್ಕೊಂಡು ನಮ್ಮ ಮನೆಗೆ ಹುಂಡೋರಿ ಅಂದ್ರೆ ಇದು ದಾಸೋಗ ಅಂತಾರೇನ? ಇದು ದಾಸೋಗಲ್ಲ. ನಿಮ್ಮ ಮನೆಯ ರೊಟ್ಟಿ ನಮ್ಮ ಮನೆ ರೊಟ್ಟಿ ತೊಗೊಂಡ್ಬಂದು ನೀವು ನಿಮ್ಮ ಮನೆಗೆ ಬಂದು ಊಟ ಮಾಡೋದೇನು ದೊಡ್ಡದಲ್ಲ. ದಾಸೋಹ ಅನ್ನಂಗಿಲ್ಲ. ನೀವು ಮಾಡಿ ಉಣಿಸ್ಬೇಕು, 4 ಮಂದಿಗೆ ಉಣಿಸೋದು ಕಲಿಸ್ಬೇಕಲ್ಲ. ನಾವು ಉಣ್ಬೇಕು, ಅವ್ರ ಜೊತೆಗೆ ಉಣಿಸೋದು ಕಲಿಸ್ಬೇಕು. ಇದಕ್ಕೆ ದಾಸೋಹ ಅಂತ ಕರೆದರು ಶರಣರು. ದಾಸೋಹಂ ಭಾವನೆ ಇರಬೇಕು ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಶರಣ ಬಸಪ್ಪನವ್ರು ಏನು ಮಾಡಿದ್ರು, ದಿನನಿತ್ಯ ದಾಸೋಹ ಮಾಡ್ತಿದ್ರು. ಬಂದವ್ರಿಗೆಲ್ಲರಿಗೆ ಪ್ರಸಾದ ಉಣಿಸಿ ಕಳಿಸೋರು. ಪ್ರಥಮದಲ್ಲಿ ಜಂಗಮಾ ಮೂರ್ತಿಗಳಿಗೆ ಉಣಿಸೋರು. ಬಂದವ್ರನ್ನೆಲ್ಲರನ್ನೂ ಕೂಡ ಬಹಳ ಪ್ರೇಮದಿಂದ ಕಳಿಸ್ಕೊಡೋರು. ಆದರೆ ನೀವು ಕೂಡ ಅಷ್ಟೇ ಹೆಂಗೆ ಉಣಿಸ್ಬೇಕು? ಸ್ವಾಮಿಗಳು ಬಂದಿರ್ತಾರಲ್ಲ, ಭಾಳ ಚೆಂದಾಗಿ ಉಣಿಸ್ಬೇಕು. ನಿಮ್ಮದು ಏನು ಬೇಕಾದ ಕೆಲಸ ಇರಲಿ, ಬೇಕಾದಷ್ಟು ಕೆಲಸ ಇದ್ದರೂ ಕೂಡ ಬಂದಿರುವಂಥ ಸಮಯದೊಳಗೆ ಎಷ್ಟು ಆಗ್ತೈತಿಪ್ಪ, ನಮ್ಮ ಮನೆಯಾಗ ಹಂಗೆ ಹೋಗಬೇಡ. ನಮ್ಮ ಮನೆಗೆ ನೀವು ಅಂತಿರ್ತೀರಿ ಏನಂತ, ಕೈಯಾರ ಊರು ಹೋಗ್ಯಪ್ಪ, ಹಂಗೆ ಹೋಗ್ಬೇಡ, ಕೈಯಾರ ಊರಿಬೇಕಂತ ಅನ್ನಂಗಿಲ್ಲೇನು? ಕೈ ಊರೋದಂದ್ರೆ ಹೆಂಗೆ? ಕೈ ಹೋಗುವಪ್ಪ ಅಂತ ತಿಳ್ಕೊಡಂತಾರೆ. ಅಲ್ರಿ, ಹೊಟ್ಟೆ ತುಂಬ ಉಣಿಸಿದ್ರೆ ತೃಪ್ತಿ ಆಕೈತಿ. ಮತ್ತು ಹೊಟ್ಟೆ ತುಂಬ ಉಣಿಸ್ಬೇಕು, ಹೌದಲ್ಲಿವ? ಹೊಟ್ಟೆ ತುಂಬ ಉಣಿಸಿ ಕೈ ತುಂಬ ದಕ್ಷಿಣ ಕೊಡ್ಬೇಕು. ನೀವು ಊಟ ಮಾಡಿಸ್ತಿರ್ತೀರಿ, ಬೇಡ ಅನ್ನಂಗಿಲ್ಲ, ಭಾಳ ಚೆಂದಾಗಿ ಉಣಿಸ್ತಿರ್ತಾರೆ. ಕೆಲವೊಬ್ಬರು ಭಾಳ ಚೆಂದಾಗಿ ಉಣಿಸ್ತಿರ್ತಾರೆ. ನನಗೆ ಶುಗರ್ ಆಗೈತೆ, ನನಗೆ ಶುಗರ್ ಆದರೆ ಏನು ಮಾಡ್ತಾರೆ, ಯಪ್ಪ ಒಂದೇ ಹೋಳಿಗೆ ಹುಣ್ಣು ಅಂತಾರೆ. ಒಂದೇ ಹೋಳಿಗೆ ಹುಣ್ಣು ಅಂತಾರೆ. ಮತ್ತು ಯಪ್ಪ ಒಂದೇ ಸಲ ನೀಡಬಾರ್ದು, 2 ಸಲ ನೀಡ್ಬೇಕಂತ ಮತ್ತೊಂದು ಹೋಳಿಗೆ ನೀಡುತ್ತಾರೆ. 2 ಹೋಳಿಗೆ ನೀಡುತ್ತೆ, ಮತ್ತು 2 ಹೋಳಿಗೆ ನೀಡುತ್ತೆ, ಮತ್ತು ಅನ್ನ ತರ್ತಾರೆ. ಯಪ್ಪ ಒಂದೇ ಸಲ ನೀಡಬಾರ್ದು, 2 ಸಲ ನೀಡ್ಬೇಕಂತ ಮತ್ತೆ 2 ಸಲ ನೀಡುತ್ತಾರೆ. ಅನ್ನನ ಸಾರನ್ನ 2 ಸಲ ನೀಡುತ್ತಾರೆ. ಎಲ್ಲ ಸಾರು ನೀಡಿದರು, ಹೋಳಿಗೆನ 2 ಸಲ ನೀಡ್ಯಾರ, ಅನ್ನನ 2 ಸಲ, ಸಾರನ್ನ 2 ಸಲ ನೀಡಿ ಕೈ ತೊಕ್ಕೊಂಡು ನಾವು ಎದ್ದು ಬರ್ಬೇಕಾದ್ರೆ ದಕ್ಷಿಣನ ಮತ್ತು ಯಾವಾಗ ಅನ್ಬೇಕು, ದಕ್ಷಿಣ 2 ಸಲ ಕೊಡ್ತಿತ್ತು ತಗೋರಿಯಪ್ಪ ಅಂತ. ದಕ್ಷಿಣ 1 ಸಲ, ಊಟ 2 ಸಲ. ಹೌದಲ್ಲ? ಹಾಗಲ್ಲ, ನೀನು ನೀಡ್ಬೇಕಾದ್ರೆ ಹೊಟ್ಟೆ ಉಣಿಸ್ತಿರ್ತೀರಿ, ಇಲ್ಲ ಅಂತ ತಿಳ್ಕೊಂಡಲ್ಲ, ಹೊಟ್ಟೆ ತುಂಬಾ ಉಣಿಸ್ತೀರಿ, ತೃಪ್ತಿ ಆಗೋವರೆಗೆ ಉಣಿಸ್ತಿರ್ತೀರಿ. ಆದ್ರೆ ಉಣಿಸೋಕೆ ಬೇಡ ಅನ್ನಂಗಿಲ್ಲವ, ನೀವು ಕರಿತಿರಲ್ಲ ಉಣಿಸ್ರಿ, ಬೆಕ್ಕದಂಗೆ ಉಣಿಸ್ರಿ, ಹೋಳಿಗೆನ ಹೊಟ್ಟೆ ತುಂಬ ಉಣಿಸ್ರಿ. ಆದ್ರೆ ದಕ್ಷಿಣ ಮಾತ್ರ 501 ರೂಪಾಯಿ ಕಾಣಿಕೆ ಕೊಡ್ರಿ. ಹಂಗಾರೆ ಕರಿಗಿಲ್ಲ ಬಿಡ್ರಿ ಅಜ್ಜಾರ, ನೀವು ದಕ್ಷಿಣ ಮತ್ತು 501 ಕರಿಗಿಲ್ಲ ಅವು. ನಾ ಯಾಕೆ ಹೇಳಕತ್ತೀನಂದ್ರೆ, ನೀವು ಮನೆಯಾಗ ಹೋಳಿಗೆ ಹೊಟ್ಟೆ ತುಂಬ ಉಣ್ತೀನಿ, ಆದ್ರೆ ಅದನ್ನು 500 ರೂಪಾಯಿ ತೊಗೊಂಡು ನನಗೆ ನನ್ನ ಮನೆಗೆಲ್ಲ ಗುಳಿಗೆ ತೊಗೋಬೇಕಾಯ್ತು, ಶುಗರ್ ಗುಳಿಗೆ. ಆ ಶುಗರ್ದು ಗುಳಿಗೆ ತೊಗೊಳಕ್ಕೆ 500 ರೂಪಾಯಿ ಬೇಕು. ಮತ್ತು ನಿಮ್ಮ ಮನೆ ತೃಪ್ತಿ ಆಗೋರಿಗೆ ಊಟ ಮಾಡ್ಬೇಕು. ಉಂಡು ಬಳಿಕ ಮತ್ತು ಹಂಗಾಕೈತೆ ಅದು ಜ್ವರ ಅಂತ ಶುಗರ್ ಮ್ಯಾಕೆ ಹೋಗ್ತೈತಿ. ಇಲ್ಲಿ ಕುಂದ್ರಕ್ಕಾಗಂಗಿಲ್ಲ ಉಂಡು ಬಳಿಕ. ಹಾಗಾಗಿ ಉಣಿಸೋಕೆ ಬೇಡ ಅನ್ನಂಗಿಲ್ಲ. ಹುಗ್ಗಿಯಾರ ಉಣಿಸ್ರಿ, ಸೋನ್ ಪಪ್ಪಡಿಯಾರ ತಂದು ಜಿಲಾಬಿಯಾರ ಉಣಿಸ್ರಿ, ಬೇಡ ಅನ್ನಂಗಿಲ್ಲ. ಬೆಕ್ಕದ ಹೊಟ್ಟೆ ತುಂಬ ಉಣಿಸ್ರಿ. ಅದು ಬರ್ಬೇಕಾರೆ 501 ರೂಪಾಯಿ ಕಾಣಿಕೆ ಕೊಟ್ಟ ಕಳಿಸ್ರಿ. ನೀವು ಬೆಕ್ಕದ ಬ್ಯಾಡ ಬಿಡ್ರಿ ಅಜ್ಜಾರ, ನಮ್ಮ ತಿಳಿದೊಟ್ಟು ಕಾಣಿಕೆ ಕೊಡ್ತೀವಿ. ಉಣಿಸ್ಬೇಕು. ಆದ್ರೆ ಹೆಂಗೆ ಅಂತ ತಿಳ್ಕೊಂಡ್ರೆ, ಅಜ್ಜವ್ರು ಬಂದಾರ ಅಂತ ತಿಳ್ಕೊಂಡು ಉಣಿಸೋ ತೃಪ್ತಿ ಆಗೋರು. ಈಗ ಬೀಗರು ಬಂದಾಗ ಉಣಿಸ್ತಿರ್ತೀರಿ ನೀವು ಈಗ ನಿಮ್ಮ ಮನೆಗೆ ಅಜ್ಜಾರು ಬಂದಾಗ ಭಾಳ ಚೆಂದಾಗಿ ಉಣಿಸ್ತಿರ್ತೀರಿ. ಅಜ್ಜಾರು ಬಂದಾಗ ಯಪ್ಪ ಉಣ್ರಿ ಅಂತ ತಿಳ್ಕೊಂಡು ಭಾಳಷ್ಟು ಪ್ರೇಮದಿಂದ ಉಣಿಸ್ತಾರೆ. ಬೀಗರು ಬಂದಾಗ ಅಜ್ಜವ್ರು ಬಂದು ಊಟ ಮಾಡಿ ಹೋದ ಬಳಿಕ ಅವರು ಹಾರೈಸ್ತಾರೆ. ಏನಂತ, ನಿಮ್ಮ ಮನೆತನಕ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಹಾರೈಸಿ ಹೋಗ್ತಾರೆ, ಆಶೀರ್ವಾದ ಮಾಡಿ ಹೋಗ್ತಾರೆ. ಹೋಗ್ಬೇಕಾದ್ರೆ ಹಂಗೆ ಹೋಗಂಗಿಲ್ಲ, ಅವರು ಹಾರೈಸಿ ಹೋಗ್ತಾರೆ, ಆಶೀರ್ವಾದ ಮಾಡಿ ಹೋಗ್ತಾರೆ. ಆದ್ರೆ ಬೀಗರು ಬಂದಾರಂತೇಳಿ ಬೀಗರು ಬಂದಾಗ ನೀವೇನು ಮಾಡ್ತೀರಿ, ಹೋಳಿಗೆನ ಮಾಡಿರ್ತೀರಿ, ಎಲ್ಲ ಮಾಡಿರ್ತೀರಿ. ಆದ್ರೆ ತುಪ್ಪ ಒಂದು ಇರಗಿಲ್ಲ ನಿಮ್ಮ ಮನ್ಯಾಗ. ಅವು ಸುಮ್ಮನೆ ಇರ್ತಾನ, ತುಪ್ಪ ಒಂದು ಹಾಕಿದ್ದಿಲ್ಲ ಅವ್ರು ಅಂತಂತ. ನಾವು ತುಪ್ಪ ಒಂದು ಹಾಕಿದ್ದಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಅನ್ಕೊಂಡು ಹೋಗ್ತಾರ. ಅದಕ್ಕೆ ಶರಣರ ನೆನಪಿರಲಿ. ಏನಂತ ಅಂತ ತಿಳ್ಕೊಂಡ್ರೆ ನೆನಪಿರಬೇಕು, ಬೀಗರ ಬಂದಾರ ಅಂತ ತಿಳ್ಕೊಂಡು ಮಾಡಿದ ಅಡಿಗೆ ಮತ್ತು ದೇವರಿಗೆ ಮಾಡಿರ್ತಕ್ಕಂಥ ಅಡಿಗೆ, ನೀವು ದೇವರಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಅಡಿಗೆ ಏನಿರ್ತೈತಲ್ಲ, ಅದು ನಿಮ್ಮ ಮನೆತನವನ್ನು ಉದ್ಧಾರ ಮಾಡ್ತದ. ಬೀಗರು ಬಂದಾರ ಅಂತ ತಿಳ್ಕೊಂಡು ಮಾಡುವಂಥ ಅಡಿಗೆ ಅದು ನಿಮ್ಮ ಮನೆತನ ಹಾಳು ಮಾಡ್ತೈತಿ. ಹಂಗದ ಬ್ಯಾಡ್ ಬಿಡ್ರಿ ಬೀರನ್ನ ಕರೆಯೋದಂದ್ರೆ. ಹಂಗಲ್ವ, ಅವ್ರು ನೀವು ಬೇಕಾದಂಗೆ ಉಣಿಸ್ರಿ, ಬೇಕಾದಂಗೆ ಊಟ ಮಾಡಿಸಿದ್ರು ಕೂಡ ಒಂದು ಮಾತು ಅಂತಾರೆ ಅವ್ರು. ಎಲ್ಲ ಕರೆ. ಆದ್ರೆ ಏನು ಮಾಡ್ಬೇಕ್ರಿ, ತುಪ್ಪನೇ ಇದ್ದಿಲ್ಲ ಅವ್ರ ಮನೆಯಾಗ. ಮತ್ತು ಬೀಗರು ಒಂದು ಮಾತು ಹೋಗ್ತಾರೆ ಅವ್ರು. ಹಂಗೆ ಹೋಗಂಗಿಲ್ಲಲ್ಲ. ಅದಕ್ಕೆ ಬೀಗರು ಬಂದಾರ ಅಂತ ತಿಳ್ಕೊಂಡು ಮಾಡೋದಲ್ಲ.
ಬೀಗರು ಬಂದಾರಂತ ತಿಳ್ಕೊಂಡು ಮಾಡಿರ್ತಕ್ಕಂಥ ಅಡಿಗೆ ಅದು ಏನಾಗ್ತದೆ ಅಂತ ತಿಳ್ಕೊಂಡು ಅಂದ್ರೆ ನಿಮ್ಮ ಮನೆತನವನ್ನು ಒಂದು ಮಾತು ಅಂದು ಹೋಗ್ತಾರೆ. ಆದರೆ ಗುರುಗಳು ಯಾರೋ ಬಂದು ಹುಣಿಸಿರಪ್ಪ ಅಂತ ತಿಳ್ಕೊಂಡು ಒಂದು ಮಾತು ಅನ್ನಂಗಿಲ್ಲ. ಯಪ್ಪ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಹಾರೈಸಿ ಹೋಗ್ತಾರೆ. ಮತ್ತು ನೀವು ಕೂಡ ಏನಂತ ತಿಳ್ಕೊಂಡ್ರೆ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ದೇವರಿಗೆ ಎಡೆ ಮಾಡಬೇಕಾದ್ರೆ ಹೋಳಿಗೆ ಎಂತ ಮಾಡಿರ್ತೀರಿ ಹೇಳ್ರಿ? ಹೋಳಿಗೆ ಎಂತ ಮಾಡಿರ್ತೀರಿ? ಕರ್ಗಡಬ್ಬ ಮಾಡಿರ್ತಾರೆ, ಹೋಳಿಗೆನ ಮಾಡಿರ್ತಾರೆ. ಇಟ್ಟಿಟ್ಟು ಕರ್ಗಡಬ್ಬ ಇಲಿ ಮರಿ ಅಂತ ಇಟ್ಟಿಟ್ಟು ಹೊಡಿಯೋರು. ಅವು ದೇವ್ರು ತಿನ್ನಗಲಂತ ಗೊತ್ತಿದ್ದು ಇಟ್ಟಿಟ್ಟು ಮಾಡೋದವನ. ಶಾಣಪ್ಪನ ಗುಡಿಗೆ ಏನಂತ ತಿಳ್ಕೊಂಡ್ರೆ ಇಟ್ಟಿಟ್ಟು ಅವ್ನು ಎಡಿನ ಇಟ್ಟಿಟ್ಟು ಮಾಡ್ಕೊಂಡು ಅವು ಎಡಿ ತೊಗೊಂಬಂದಿರ್ತಾರೆ. ಇಲಿ ಮರಿ ಅಂತ ಕರ್ಗಡಬ್ಬ ತೊಗೊಂಡು ಎಡಿ ಹಿಡಿತಾರೆ. ಪಾಪ ಅವು ಶಾಣಪ್ಪ ಏಟು ತಿನ್ಬೇಕವ ಅಲ್ರ? ಪೂಜಾರಿ ಕೊಡ್ತಾರೆ, ಪೂಜಾರಿ ಏಟು ತಿನ್ಬೇಕು ಕೇಳವು. ಮತ್ತು ದೇವ್ರಿಗೆ ಮಾಡಿದಂಥ ಇಟ್ಟಿಟ್ಟು ನಮಗೆ ಮಾಡೋದು ಗಂಗಾಳ ತುಂಬ ಹೋಳಿಗೆ. ಹಾಗಲ್ಲ, ದೇವ್ರಿಗೆ ಏಟು ಮಾಡ್ತೀವಿ ಅಲ್ಲ ನಾವು ಅಷ್ಟೇ ಮಾಡ್ಕೋಬೇಕು. ಅದಕ್ಕೆ ದೇವರಿಗೆ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಗೊತ್ತನ್ರಿ? ದೇವರಿಗೆ ಮಾಡುವಂಥ ಅಡುಗೆ ಸ್ವಲ್ಪ ಇರ್ತೈತೆ, ನಮಗೆ ಭಾಳ ದೊಡ್ಡದಿರ್ತೈತಿ. ಹೌದಿಲ್ಲವು? ನೀವೆಲ್ಲರೂ ಭಕ್ತಿಯಿಂದ ರೊಟ್ಟಿಯನ್ನು ಭಾಳ ಚೆಂದಾಗಿ ಬೆಳ್ಳಗೆ ತಳ್ಳಗೆ ರೊಟ್ಟಿ ನೋಡಿದ ಬಳಿಕ ನನ್ನ ಬಾಯಾಗ ನೀರು ಬರಕತ್ತೈತಿ. ಬೆಳ್ಳಗೆ ತಳ್ಳಗೆ ಮಾಡ್ಕೊಂಬಂದಾರೆ ಎಲ್ಲರೂ ಕೂಡ್ಕೊಂಡು ಚೆಂದಾಗಿ. ಹಾಗಾಗಿ ಬೆಳ್ಳಗ ತಳ್ಳಗ ರೊಟ್ಟಿ ಚೆನ್ನಾಗಿರ್ಬೇಕು. ಒತ್ತಿದ ರೊಟ್ಟಿ ತಂದು ಮನ್ಯಾಗ ಕೊಡೋದಲ್ಲ, ಎಲ್ಲರೂ ಕೊಡ್ತಾರಂತ ತಿಳ್ಕೊಂಡಲ್ಲ. ಒತ್ತಿದ ರೊಟ್ಟಿ ತಂದು ಹಾಕೋದಲ್ಲ. ನಡ್ಲಾರ್ದು ನೋಟು ಹಿಂಡ್ಲಾರ್ದು ಹಾಕಳ ಏನೇವ ಇವು ಯಾವ ಕೂಡ ಫಲ ಕೊಡಂಗಿಲ್ಲ ನಿಮಗೆ. ನಡ್ಲಾರ್ದು ನೋಟು ತಂದು ಹಾಕಿಬಿಡೋದು. ಏನು ಶಾಣಬಸಪ್ಪ ಪೂಜಾರಿ ಅದಾನ ಹಿಂಗೆ ಆರತಿ ತಾಟ ಹಿಡ್ಕೊಂಬಂದು ನಡ್ಲಾರ್ದು ನೋಟು ಹಾಕಿಬಿಡೋದು ಅವಾಗ. ಅವು ನಡ್ಲಾರ್ದು ಏನಾರ ನಡೆಸು, ಹೆಂಗಾರ ಮಾಡು. ಹಿಂಡ್ಲಾರ್ದು ಹಾಕಳ ತಂದು ಹೋಗಿ ಕಟ್ಟಿಬಿಡೋದತ್ತಾಗ ದಾನ ಕೊಡೋದಂದ್ರೆ ಹಿಂಡ್ಲಾರ್ದು ಹಾಕಳ ತಂದು ಕೊಟ್ಟುಬಿಡೋದು. ಹೆಂಗಾರ ಮಾಡ್ಕೊ ಅಂತೇಳಿ. ಹಾಗಲ್ಲ, ಫಲ ಕೊಡ್ಬೇಕಂದ್ರೆ ಆ ಫಲವನ್ನು ನೀಡಬೇಕಂತ ತಿಳ್ಕೊಂಡ್ರೆ ನಮಗೆ ಯೋಗ್ಯವಾಗಿರುವಂಥ ವಸ್ತುಗಳನ್ನು ದಾನ ಮಾಡ್ಬೇಕಂತ ತಿಳ್ಕೊಂಡು ಕರೀತಾರೆ. ಇಲ್ಲಿ ಶರಣ ಬಸಪ್ಪನವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಜಂಗಮಾಮೂರ್ತಿಗಳಿಗೆ ಪ್ರಸಾದವನ್ನು ನೀಡಿದ ಬಳಿಕ ಉಣಿಸಿದ ಬಳಿಕ ನಂತರ ತಾವು ಎಲ್ಲರಿಗೆ ಬಂದಿರುವಂಥ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಿ ದಾಸೋಹ ಮಾಡೋರು. ಹಂಗೆ ಮಾಡೋರು. ನೀವು ಕರೀತೀರಿ. ಯಾರೋ ಒಬ್ಬರು ಹೇಳಿದ್ರು, ನಮ್ಮ ಮನೆಗೆ ಕಾಡಾಟ ಭಾಳ ಐತ್ರಿ ಅಜರ ಹಿಂಗೆ ಅಂತ ತಿಳ್ಕೊಂಡು ಅಂದಾಗ ಯಾರೋ ಒಬ್ರು ಹೇಳಿದ್ರು, ಅದರ ಕಾನೂನು ಅಂದ್ರೆ ನೀವು ಭಾಳ ಇರ್ತಾವೆ. ನೀವು ಹೆಚ್ಚಿನ ಕಾನೂನು ಮಾಡ್ತೀರಿ, ನಮ್ಮ ಪಂಚಾಂಗದಾಗ ಇಲ್ಲದ ಕಾನೂನು ನೀವು ತರ್ತೀರಿ. ಈಗೇನೋ ಸುದ್ದಿ ಇವತ್ತೇನೋ ಸುದ್ದಿ ಹೇಳಿದ್ರು ನಮ್ಮ ಹಿರಿಯರು ಎಲ್ಲರೂ ಕೂಡ್ಕೊಂಡು. ಏನಂದರು, ಯಪ್ಪ ನಾಳಿಂದ 9ನೇ ತಾರೀಕಿನಿಂದ 5 ದಿನ ಅಡುಗೆ ಮಾಡೋಂಗಿಲ್ಲ ಅಂದ್ರೆ ಯಾರು ಹೇಳಿದ್ರಂತ. 5 ದಿನ ಅಡುಗೆ ಮಾಡೋಂಗಿಲ್ಲ ಅಂದ್ರೆ ಅಂತ ತಿಳ್ಕೊಂಡು ಅಂತಂದ್ರೆ ರೊಟ್ಟಿ ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಯಾರ ಅಂದ್ರಂತ. ಅಂದಿರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ನಾನು ಹೇಳ್ತೀನಿ, ಮತ್ತು ರೊಟ್ಟಿ ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ ಹೆಂಗೆ? ರೊಟ್ಟಿ ಮಾಡಬೇಕ್ರಿ. ಮತ್ತು ಕಳಸ ಹೇರಿಂದ 5 ದಿನ ರೊಟ್ಟಿ ಮಾಡೋಂಗಿಲ್ಲ. ಕಳಸ ಹೇರಿಸಿಂದ್ರೆ 5 ದಿನ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಕಳಸ ಹಿಡಿಯೋ ತನಕ 5 ದಿನ ರೊಟ್ಟಿ ಬೇಕಲ್ರಿ. 13 ತಾರೀಕಿನಿಂದ ಹಿಡಿದು ಶಿವರಾತ್ರಿ ಅಮಾವಾಸ್ಯೆವರೆಗೂ ಕೂಡ ಕಳಸ ಹಿಡಿಯೋಂಗಿಲ್ಲ. ಮತ್ತು 5 ದಿನ ಅತ್ತಾಗ ಏನು ಮಾಡ್ತೀರಿ, ಇತ್ತಾಗ 5 ದಿನ ಏನು ಮಾಡ್ತೀರಿ? ಆರಾಮ್ ಶಿಸ್ತೀರಿ, ಬೆಳಗ್ಗೆ ನಾಷ್ಟ ಮತ್ತು ಒಟ್ಟು ನಮಗೇನಂದ್ರೆ ಹಳವಾರ ಆಕೈತ್ರಿ. ಈ ಜಾತ್ರೆ ಮಾಡ್ರಿ ನಮಗೆ ಭಾಳ ಖುಷಿ ಆಗೈತೆ ಅಂದ್ರೆ 10-11 ದಿನ ರೊಟ್ಟಿ ಪಟ್ಟು ಅನ್ನಂಗಿಲ್ಲ. ಹಂಗಿಲ್ಲವ 9ನೇ ತಾರೀಕಿನಿಂದ 13 ತಾರೀಕಿವರೆಗೆ ಏನು ನಡೀತಿರ್ತೈತಲ್ಲ, ಮಾಡಿ ರೊಟ್ಟಿ ಮಾಡ್ರಿ ಬೇಡ ಅನ್ನಂಗಿಲ್ಲ. ಕಳಸ ಎಂದು ಏರಿಸ್ತೀವಲ್ಲ ಅವತ್ತಿನಿಂದ 5 ದಿನ ಇರ್ತೈತೆ. ಕಳಸ ಎಂದು ಏರಿಸ್ತೀವಲ್ಲ ಅವತ್ತಿನಿಂದ 5 ದಿನ ಕಳಸ ಇಳಿಸೋವರೆಗೆ ಕೂಡ ಇರ್ತೈತೆ. ನೀವು ಇವತ್ತು ಶುರು ಮಾಡಿಕೊಂಡ್ರೆ ನಾವು ಹೆಂಗೆ ಮಾಡೋ ರೊಟ್ಟಿ ಉಣ್ಣಾರ? ಅದಕ್ಕೆ ಹಂಗಲ್ಲ, ಉಣಿಸ್ಬೇಕು. ಯಾರ ಹೇಳಿದ್ರಂತ, ಇಲ್ಲವಾ ನಿಮ್ಮ ಗುರುಗಳನ್ನ ಕರ್ಕೊಂಬಂದು ಪ್ರಸಾದ ಮಾಡಿಸ್ರಿ, ನಿಮ್ಮ ಮನೆತನಕ್ಕೆ ಒಳ್ಳೇದಾಕೈತಿ, ನಿಮ್ಮ ಮನೆಗೆ ಗುರುಗಳನ್ನ ಬಂದಿಲ್ಲ ಅಂತ ತಿಳ್ಕೊಂಡು ಅನ್ನಕತ್ತಾರ, ಅದಕ್ಕೆ ಉಣಿಸಿದ್ರೆ ನಿಮ್ಮ ಪುಣ್ಯ ಬರ್ತೈತೆ ಅಂತ ತಿಳ್ಕೊಂಡು ಯಾರ ಅಂದ್ರಂತ. ಆಯ್ತು ಬಿಡ್ರಿ ಅಗರ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಮನ್ಯಾಗ ಭಾಳ ವರ್ಷಕ್ಕೆ 10 ವರ್ಷಗಳ ಹಿಂದೆ ಒಟ್ಟ ಗುರುಗಳು ಬಂದಿಲ್ಲ. 10 ವರ್ಷಗಳ ಆಗೈತಿ ಇಲ್ಲಿವರೆಗೂ ಕೂಡ ನಮ್ಮ ಗುರುಗಳು ಬಂದಿಲ್ಲ. ಅದಕ್ಕೆ ಗುರುಗಳು ಕರ್ಕೊಂಬರ್ಬೇಕು ಅಂದರು. ಗುರುಗಳು ಕರ್ಕೊಂಬರುವಂಥದ್ದು ಗುರುಗಳು ಕರ್ಕೊಂಬಂದರು. ಮನೆಯೆಲ್ಲ ಸರಣೆ ಮಾಡಿದ್ರು. ಗುರುಗಳು ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಳಿಕ ಗುರುಗಳು ಪ್ರಸಾದ ಎಡೆ ಮಾಡಿದ್ರು, ಹೋಳಿಗೆ ಮಾಡಿದ್ರು. ಹೋಳಿಗೆ, ತುಪ್ಪ, ಹಪ್ಪಳ, ಸೊಂಡಿಗೆ ಎಲ್ಲ ಕರೆದಿದ್ರಿ. ಎಲ್ಲ ಕರೆದು ಎಡೆ ಮಾಡಿ ಹಿಂಗಿಟ್ಟು ಸಾಷ್ಟಾಂಗ ಹಾಕಿ ಅಪ್ಪರ ಪ್ರಸಾದ ತಗೋರಿ ಅಂತ ಹೇಳ್ಬೇಕು. ನೀವು ಪ್ರಸಾದ ತಗೋರಿ ಅಂತ ಒಂದು ಮಾತು ಹೇಳಬೇಕು. ನೀವು ಹೇಳೋತನ ನಾವು ತಗೋಬಾರ್ದು. ಒಂದು ನೀವು ಅಪ್ಪಣೆ ಕೊಡೋತನ ನಾವು ತಗೋಬಾರ್ದು. ಮತ್ತು ಅದೊಂದು ನಿಯಮ ಅದ. ಮತ್ತು ಪ್ರಸಾದ ಆದ ಬಳಿಕ ನಾವು ಹೋಗ್ಬೇಕಾದ್ರೆ ಪ್ರಸಾದ ಮಾಡಿ ನಿಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ನಮ್ಮ ಪ್ರಸಾದ ತೃಪ್ತಿಯಾಗಿದೆ, ನೀವು ಪ್ರಸಾದ ಮಾಡಿರಿ ಅಂತ ಹೇಳಿ ಹೋಗ್ಬೇಕು. ನಾವು ಹಂಗೆ ಹೋಗಬಾರ್ದು.
ಏನು ಹಿಂಗೊಂದು ನೇಮ್ ಅದ. ಹಂಗೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಹೋಳಿಗೆ ಮಾಡಿದ್ರು, ತುಪ್ಪ ನೀಡಿದ್ರು, ಹಪ್ಪಳ ಸೊಂಡಿಗೆ ಎಲ್ಲ ನೀಡ್ಯಾರ. ನೀಡಿ ಸಾಷ್ಟಾಂಗನ ಆತು. ಹಾಕಿದ ಬಳಿಕ ಮನೆಯಾಗಿದ್ದವ್ರು ಅಂದರು, ಯಪ್ಪ ಪ್ರಸಾದ ತಗೋರಿ ಅಂದರು. ಪ್ರಸಾದ ತಗೋರಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವ್ರು ಏನಂದ್ರು ಅಜ್ಜಾರು ಸ್ವಾಮ್ಯಾರು, ನೋಡ್ರಿ ನಾನು ನಿಮ್ಮ ಮನ್ಯಾಗ ಪ್ರಸಾದ ಮಾಡ್ಬೇಕಾದ್ರೆ 10 ವರ್ಷಗಳ ಹಿಂದೆ ನಾನು ನಿಮ್ಮ ಮನೆಗೆ ಬಂದಿದ್ದೆ. 10 ವರ್ಷ ಆತು ನಿಮ್ಮ ಮನೆಗೆ ಬಂದಿಲ್ಲ. ನಾ 10 ವರ್ಷದಿಂದ ನಿಮ್ಮ ಮನೆಗೆ ಬಂದಾಗ ನನಗೆ ಕಾಣಿಕೆ ಕೊಡ್ತಿದ್ರಿ. ಎಷ್ಟು ಕೊಡ್ತಿದ್ರಿ? 1,001 ರೂಪಾಯಿ ಕಾಣಿಕೆ ಕೊಡ್ತಿದ್ರಿ, ಮತ್ತು 1 ಚೀಲ ಜೋಳ ಕೊಡ್ತಿದ್ರಿ. ಅದಕ್ಕೆ 10 ವರ್ಷ ಆತು ನಾನು ನಿಮ್ಮ ಮನೆಗೆ ಬಂದಿಲ್ಲ, 10 ಚೀಲ ಜೋಳ ಕೊಡಬೇಕು, 10,000 ರೂಪಾಯಿ ಕೊಡಬೇಕು, ಅಂದ್ರೆ ನಿಮ್ಮ ಮನೆಗೆ ಉಣ್ತೀನಿ ಅಂದ್ರೆ ಅವನು. ನೀವು ಹ್ಞೂ ಅಂತೀರೇನು? ಹಾಂ, ಯಪ್ಪ ಬಂದ್ರೆ ಬಾ, ಬಿಟ್ರು ಬಿಡು, ನಾವು ಮೊದಲು ದೇವ್ರಿಗೆ ಎಡೆ ಹಿಡಿದು ಉಣ್ತೀವಿ. ಹೌದಲ್ರಿ? ಹಂಗೆ ಅನ್ನೋದ್ರಾಗ ಅವ್ರ ಮನೆಯಾರ ಅಂದರು, ಯಪ್ಪ ಅವತ್ತಿನ ದಿನಮಾನದಾಗ ನಾವು ಶ್ರೀಮಂತರಿದ್ವಿ. ಈ 10 ವರ್ಷಗಳ ಹಿಂದೆ ಪರಮಾತ್ಮ ನಮಗೆ ಏನೆಲ್ಲ ಕೊಟ್ಟಿದ್ದ ಕರೆ, ಆದ್ರೆ ಈಗ ನಾವು ಭಾಳಷ್ಟು ಬಡವರಾಗ್ಯಪ್ಪ, ನಮ್ಮ ಬಡತನ ಬಂದೈತಿ. ಹಂಗೆ ಮಾಡಬೇಡಪ್ಪ, ನಮಗೆ ಎಷ್ಟು ತಿಳಿತೆ ಅದು ತಿಳಿದಷ್ಟು ನಿಮಗೆ ಕಾಣಿಕೆ ಕೊಟ್ಟು ಕಳಿಸ್ತೀನಪ್ಪ, ಹಂಗೆ ಕಳಿಸಂಗಿಲ್ಲ, ಪ್ರಸಾದ ಮುಟ್ರಿ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಅಂದ್ರ ಬಳಿಕ ಅವ್ರು ಅಂದ, ಇಲ್ಲ ಗಟ್ಟಿಯಾಗಿ ನನಗೆ 10,000 ರೂಪಾಯಿ ಕೊಡಬೇಕು, 10 ಚೀಲ ಜೋಳ ಕೊಡಬೇಕು ಅಂತ ಹಠ ಮಾಡಕತ್ತಿದ್ರು. ಅವಾಗ ಮನೆಯಾಗಿದ್ದ ಒಬ್ಬ ಹೆಣ್ಮಗಳು ಸೊಸಿ, ಭಾಳ ಸಂಸ್ಕೃತ ಹೆಣ್ಮಗಳು, ಸಂಸ್ಕಾರ ಹೊಂದಿರುವಂಥ ಹೆಣ್ಮಗಳು, ಅವಾಗ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳಕತ್ತಿದ್ಲು, ಯಪ್ಪ ನಾವು ಭಾಳ ಬಡವರಾಗಿವಪ್ಪ, ನನ್ನ ಗಂಡನ ಮನೆಯವ್ರು ಭಾಳ ಬಡವ್ರು ಅದಾರ, ಹೀಗಾಗಿ ನನ್ನ ಪರಿಸ್ಥಿತಿ ಭಾಳ ಇದಾಗೈತೆಪ್ಪ, ನಿಮ್ಮ ಪ್ರಸಾದ ಮುಟ್ರಿಯಪ್ಪ, ಮತ್ತು ಮುಂದಿನ ದಿನಮಾನದಾಗ ನಾವು ಏನಾರು ಅನುಕೂಲ ಆದಾಗ ನೀವು ಬಂದು ಮುಟ್ಟಿಸ್ತೀವಿ ಅಂತ ತಿಳ್ಕೊಂಡ್ರೆ ಕೇಳಿದ್ರೆ 10,000 ರೂಪಾಯಿ ಕೊಡಬೇಕು, 10 ಚೀಲ ಜೋಳ ಕೊಡ್ಬೇಕು. ಹಂಗಂದಾಗ ಆ ಹೆಣ್ಮಗಳೊಂದು ಸ್ವಲ್ಪ ಚಲೋ ಇದ್ಲು, ಹೆಣ್ಮಗಳು ಬೆರಕಿತನ ಇದ್ಲು. ಆಯ್ತು ರೀಪ್ಪ, ನೀವು ಯಾವಾಗ ಹಿಂಗೆ ಅನ್ನಕತ್ತೀರಿ ಅಂದ್ರೆ, ನಮ್ಮ ತವ್ರ ಮನೆಯಾಗ ಶ್ರೀಮಂತಿಕೆ ಭಾಳ ಐತೆ, 10,000 ರೂಪಾಯಿನ ಕೊಡ್ತೀನಿ, 10 ಚೀಲ ಜೋಳನ ಕೊಡ್ತೀನಿ. ಮತ್ತು ನಮ್ಮ ಮತ್ತೆ ತಿರ್ಕೊಂಡು ಹೋಗ್ಯಾಳ, ಆ ತಿರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಮತ್ತೆ ಒಂದು ಮಾತು ಹೇಳ್ಯಾಳ, ನಮ್ಮ ಮನೆ ಗುರುಗಳು ಬಂದಾಗ ವರ್ಷ ಬಂದಾಗ ಏಟ್ರ ಅಂತ ತಿಳ್ಕೊಳೋದು ಪ್ರಸಾದ, ಒಮ್ಮೆ ಬಂದಾಗ ನೀವು 5 ಹೋಳಿಗೆ ತಿಂತಿದ್ರಂತ. ಏನತ್ತಕ್ಕೈತೆ? ಬಂದಾಗ ನೀವು ಒಪ್ಪತ್ತಿಗೆ ಏನಂತ ತಿಳ್ಕೊಂಡ್ರೆ 5 ಹೋಳಿಗೆ ತಿಂತಿದ್ರಂತ. ಈಗ 10 ವರ್ಷ ಆತು ನೀವು ಬಂದೇ ಇಲ್ಲ, ಅದಕ್ಕೆ ಹೋಳಿಗೆ 50 ಹೋಳಿಗೆ ತಿನ್ನಿರಿ, 10,000 ರೂಪಾಯಿ ಕೊಡ್ತೀನಿ, 10 ಚೀಲ ಜೋಳ ಕೊಡ್ತೀನಿ. ಅವ ಅಂದ, ಬ್ಯಾಡ ಬಿಡ್ರಿ ಅಂದವ, ಬ್ಯಾಡ ಬಿಡ್ರಿ ಅಂದ. ಬ್ಯಾಡ ಅಂತ ತಿಳ್ಕೊಂಡಂದು ಬಳಿಕ ಅವಾಗ ಆ ಹೆಣ್ಮಗು ಹೋಳಿಗೆ ತುಪ್ಪ ಎಲ್ಲ ನೀಡಿದ್ದು ಹುಣ್ಣಾಕತ್ತಿದ್ದು. ಒಳ್ಳೆ ಅದು ಏನಂತ ತಿಳ್ಕೊಂಡು ಸ್ವಲ್ಪ ತುಪ್ಪದ ಗಿಂಡಿ ತೊಗೊಂಬಂದು ಹಿಂಗೆ ನೀಡಾಕತ್ತಿದಾಗ ಆ ತುಪ್ಪ ಹತ್ತಿ ಏನು ಬಂಗಾರದೊಂದು ಹುಂಗ್ರಿತ್ತು, ಪಟ್ಟನ ತಾಟ್ನಾಗ ಬಿತ್ತೇವ. ಪಟಕ್ಕನ ತಾಟ್ನಾಗ ಬೀಳೋದ್ರಾಗ ಸ್ವಾಮಿಯವ್ರು ಏನಂದರು, ಯವ್ವ ನಮ್ಮ ತಾಟ್ನಾಗ ಬಿದ್ದದ್ದು ನಾವೆಲ್ಲ ಸ್ವೀಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಬಂಗಾರ ಕೂಡ ದಾವಡೆಗೆ ಇಟ್ಕೊಂಡ್ಬಿಟ್ಟ. ಆ ಹೆಣ್ಮಗಳು, ಅಪ್ಪರ ನಾವು ಬಡವ್ರು ಅದೀರಿ, ಹಂಗೆ ಮಾಡಬೇಡ್ರಿ, ಅದನ್ನು ಕೆಳಗೆ ಹೋಗುಳ್ರಿ, ಪುಣ್ಯ ಬರ್ತೈತಿ, ಹಂಗೆ ಮಾಡಬೇಡ್ರಿ. ಇಲ್ಲವ ನಾವು ತಾಟ್ನಾಗ ಏನು ಬೀಳ್ತೈತಿಲ್ರಿ, ತಾಟ್ನಾಗ ಬಿದ್ದದ್ದು ಎಲ್ಲ ಪ್ರಸಾದಿಕರದೀವಿ, ನಾವೆಲ್ಲ ಸ್ವೀಕಾರ ಮಾಡ್ತೀವಿ, ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ, ನಾವು ಕೊಡೋಂಗೆ ಬರೋಂಗಿಲ್ಲ ಅದನ್ನು ಅಂದ್ರೆ. ಹೌದೇನೆ ಅಪ್ಪ, ಅಷ್ಟ ಆಗಲ್ಲ ಬಿಡ ಅಂತ ಅಂದು ಏನು ಮಾಡಿದ್ರು, ಹೋಳಿಗೆ ಹುಣ್ಣದು ಮುಗೀತು, ಅನ್ನ ತಂದು ನೀಡಿದ ಬಳಿಕ ಸಾರು ತರಕ್ಕಂತ ಹೋದ್ಲು. ಸಾರು ತರಬೇಕಾದ್ರೆ ಅವಾಗ ಏನು ಕಾಲದಾಗ ಏನಿತ್ತೇವ ಒಂದು ದೊಡ್ಡದು ಹುಟ್ಟು ಮಾಡ್ತಿದ್ರಿ ನೀವು. ಹುಟ್ಟು ಇಷ್ಟು ಉದ್ದ ಹುಟ್ಟಿರ್ತೈತಿ, ಹಿಂಗಳು ಹುಟ್ಟು ಅಂತೇಳಿ ಇಷ್ಟು ಉದ್ದ ಹುಟ್ಟಿರ್ತಿತ್ತು. ಇಷ್ಟು ಉದ್ದ ಹುಟ್ಟಿತ್ತಲ್ಲ, ಹೆಣ್ಮಗಳು ಏನು ಮಾಡಲು, ಸಾರು ನೀಡಕ್ಕಂತ ಬಂದು ಹಗೂರ್ಕೆ ಹಿಂಗೆ ಸಾರು ಮೇಡ್ದಂಗೆ ಮಾಡಿ ಊಟ ಕೈ ಬಿಟ್ಲು. ಅದ್ರಾಗ ಊಟ ಕೈ ಬಿಟ್ಲು. ಅವಾಗ ಹೆಣ್ಮಗಳಂದು, ಮುತ್ಯಾರ ಅಜ್ಜಾರ ನೀವು ತಾಟ್ನಾಗ ಬಿದ್ದಿದ್ದು ಎಲ್ಲ ಸ್ವೀಕಾರ ಮಾಡ್ತೀರಿ ಅಂತ ತಿಳ್ಕೊಂಡ್ರಿ, ಹುಟ್ಟು ಬಿದ್ದೈತೆ ಅಂದ್ರೆ ಸ್ವೀಕಾರ ಮಾಡಿರಿ, ಹುಟ್ಟು ಬಿದ್ದೈತೆ ಅವ್ರಿಗೆ ಸ್ವೀಕಾರ ಮಾಡಿರಿ. ಹೆಂಗವ ಹಂಗೆ ಮಾಡಕ್ಕೆ ಬರ್ತೈತಿ, ಹಂಗೆ ಮಾಡಕ್ಕೆ ಬರೋಂಗಿಲ್ಲ, ಮತ್ತು ಅದು ಹೆಂಗೆ ಬರ್ತೈತೆ ರೀ, ಇದನ್ನು ಹುಣ್ಣಾಕೆ ಬರ್ತೈತಿ, ಅದು ಬಂಗಾರ ಹುಂಗ್ರ ನುಂಗಕ್ಕೆ ಬರ್ತೈತಿ, ಇದನ್ನು ನುಂಗ್ರಿ ಅಂದವು. ಹಂಗೆ ಬರೋಂಗಿಲ್ಲ, ಹಂಗಾರೆ ಬಂಗಾರ ಹುಂಗ್ರ ಹುಗುಳ್ರಿ ಅಂದವು. ಹುಗುಳ್ರಿ ಅಂದಕ್ಕೆ ಪಟ್ಟನ ಹುಗುಳಿದ ಬಳಿಕ ಅನ್ನ ಸಾರು ಹುಂಡು ಬಳಿಕ ದಕ್ಷಿಣ ತಿಳಿದೊಟ್ಟು ದಕ್ಷಿಣ ಇಸ್ಕೊಂಡು ಹೋದ ಬಳಿಕ ಹೆಣ್ಮಗಳಲ್ಲಂತ ಏನಂತ ಸೊಸಿ, ಮುತ್ಯಾರ ಮುಂದುವರ್ಸಕ್ಕೆ ಬರ್ರಿ, ಬರಗಲಿ ಯವ್ವ ಅಂದವ.